ಹಾಯ್ ಗಾಯ್ಸ್, ನಾನು ಟೆಂಪಲ್ ಮುಗಿಸ್ಕೊಂಡು ರೂಮ್ಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತು ನಾನು ಎಲ್ಲ ಫ್ರೆಂಡ್ಸ್ಗೆಲ್ಲ ವಿಚಾರಿಸ್ಕೊಂಡು ಮತ್ತು ಕಾರ್ ಬುಕ್ ಮಾಡಿದೆ. ಕಾರ್ ಬುಕ್ ಮಾಡಿಕೊಂಡು ಸೀದಾ ಇವಾಗ ಸ್ವಲ್ಪ ಲಾಂಗ್ ಜರ್ನಿ ಇರೋದ್ರಿಂದ ಕಾರೇ ಬುಕ್ ಮಾಡಿದೆ. ಕಾರ್ ಬುಕ್ ಮಾಡಿಕೊಂಡು ಸೀದಾ ನಾನು ಜಟಾಯುಗೆ ಹೋಗ್ತಾಯಿದ್ದೀನಿ. ಇಲ್ಲಿಗೆ ಬಂದಮೇಲೆ ಕೆಳಗಡೆ ಒಂದ್ಸತಿ ಇಲ್ಲಿ 250 ಪೇ ಮಾಡಬೇಕಾಗುತ್ತೆ. 250 ಮಾಡಿಬಿಟ್ಟು ಟಿಕೆಟ್ ತೊಗೋಬೇಕು. ಮತ್ತು ಇಲ್ಲಿಂದ ಒಳಗಡೆ ಹೋಗಬೇಕಾದ್ರೆ ಏನೂ ಅಲೋ ಇರೋಲ್ಲ, ಸ್ನ್ಯಾಕ್ಸ್ ಎಲ್ಲ ಏನೂ ಅಲೋ ಇರೋಲ್ಲ, ಜೊತೆಗೆ ಸ್ಮೋಕು ಏನೇ ಪ್ರತಿಯೊಂದು ಏನೇನೂ ಅಲೋ ಇರೋಲ್ಲ. ಬ್ಯಾಗ್ ಅಲೋ ಇದೆ, ಬಟ್ ಏನಂದರೆ ಏನು ತಿನ್ನೋಕೆ ತೊಗೊಂಡೋಗಂಗಿಲ್ಲ, ಜ್ಯೂಸು ಫ್ರೂಟ್ಸ್ ಏನೇನೂ ಅಲೋ ಇಲ್ಲ. ಸೊ ಹಂಗೆ ಹೋಗಬೇಕು. ಸೊ ಅಲ್ಲಿ ಮತ್ತೆ ಫಸ್ಟ್ ಫ್ಲೋರ್ ಅಂತ ಬರಬೇಕು. ಫಸ್ಟ್ ಫ್ಲೋರ್ಗೆ ಬಂದಮೇಲೆ ಟಿಕೆಟ್ ಕೊಡ್ತಾರೆ. ಅಲ್ಲೂ ಮತ್ತೆ 250 ಪೇ ಮಾಡಬೇಕಾಗುತ್ತೆ ಒಬ್ಬರಿಗೆ. 250 ಪೇ ಮಾಡಿದ್ರೆ ಅಂದರೆ ಟೋಟಲಾಗಿ ಒಬ್ಬರಿಗೆ 500 ಆಗುತ್ತೆ. ನಾನು ಅಲ್ಲಿಂದ ಪೇ ಮಾಡಿದ್ದೆ. ಸೊ ಕೇಬಲ್ ಕಾರ್ ಬರೋಕ್ಕೆ ಅಂತ ವೆಯ್ಟ್ ಮಾಡೋ ಜಾಗದಲ್ಲಿ ಫುಲ್ಲು ಟಾಪಲ್ಲಿ ಹೋಗಿ ಕುತ್ಕೊಂಡಿದ್ದೆ. ಸುಮ್ಮನೆ ಹಾಗೆ ಇದ್ನಲ್ಲ, ಅಲ್ಲೊಂದು ಹುಡುಗಿ ಇದ್ಲು. ಆ ಹುಡುಗಿ ಹತ್ರ ಹಾಗೆ ಮಾತಾಡಿದೆ. ಬಟ್ ನನಗೆ ಮಲಯಾಳಂ ಬರದೇ ಇರೋದ್ರಿಂದ ಹಿಂದಿಲಿ ಮಾತಾಡಿದೆ. ಆ ಹುಡುಗಿ ಹಿಂದಿಲೇ ಕಮ್ಯುನಿಕೇಷನ್ ಮಾಡಿದ್ಲು, ಮಾತಾಡಿದೆ. ನಾನು ಅವ್ಳಿಗೆ ಹೇಳಿದೆ ಸ್ವಲ್ಪ ವೀಡಿಯೋ ಫೋಟೋಸ್ ತಗೊಂಡು ಅಂತ. ಸರಿ ಓಕೆ ಅಂತಂದ್ಲು. ಓಕೆ ಅಂದೆ. ಮತ್ತು ಕೇಬಲ್ ಕಾರ್ ಬಂದಿದ್ದೆ. ಕೇಬಲ್ ಕಾರ್ ಹತ್ತಿದ್ವಿ. ಹತ್ತಿದ್ಮೇಲೆ ನಾನು ಅವಳಿಗೆ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಫೋನ್ ಕೊಟ್ಟೆ. ವೀಡಿಯೋ ಎಲ್ಲ ಮಾಡಿಕೊಡ್ಲು. ನನಗಂತೂ ಫುಲ್ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಾಗಿ ಹೋಗ್ತಿದ್ದೀನಿ. ಇದೇ ಫಸ್ಟ್ ಟೈಮ್ ಅಲ್ವಾ ಅಲ್ಲಿ ಕೇಬಲ್ ಕಾರ್ ಹತ್ತಾ ಇರೋದು. ಸೊ ಅದಕ್ಕೆ ಎಕ್ಸೈಟ್ಮೆಂಟಲ್ಲಿ ತುಂಬ ಖುಷಿಯಾಗಿ ಹೋಗಿದ್ದೆ. ನಾನು ಜಟಾಯುದಾಗ ಬಂದು ನೋಡಿದೆ. ನನಗಂತೂ ಸಖತ್ ಖುಷಿ ಆಯಿತು. ಫೋನಲ್ಲಿ ನೋಡೋದಕ್ಕಿಂತನೂ ಲೈವಲ್ಲಿ ನೋಡೋದಿದೆಯಲ್ಲ, ಆ ಖುಷಿನೇ ಬೇರೆನಪ್ಪ. ನೋಡಿದೆ, ಅಲ್ಲಿಂದ ಸ್ವಲ್ಪ ಫೋಟೋಸ್ ವೀಡಿಯೋಸ್ ನಾನು ಎಷ್ಟು ಮಾಡಬೇಕು ಅದೆಲ್ಲ ಮಾಡಿದೆ. ಬಟ್ ಜಾಸ್ತಿನೂ ಮಾಡೋಕ್ಕಾಗಿಲ್ಲ, ಸ್ವಲ್ಪ ವೀಡಿಯೋ ಮಾಡಿದೆ ನಾನು. ಆಲ್ಮೋಸ್ಟ್ ನಿಮಗೆಲ್ಲ ರಾಮಾಯಣದ ಬಗ್ಗೆ ಗೊತ್ತಿದೆ. ನಾನು ಹೇಳಿದೆ ಸುಮ್ಮನೆ ನಿಮಗೆ ಬೋರಿಂಗ್ ಅನಿಸುತ್ತೆ ಸ್ವಲ್ಪ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ಬೋರಿಂಗ್ ಅಂದರೂ ಮಾಡಲ್ಲ. ಹಾಗೆ ನೋಡ್ತಾ ಮತ್ತು ಇಲ್ಲಿ ಇನ್ನೂ ಒಂದು ಟೆಂಪಲ್ ಇದೆ, ರಾಮಾಯಣ ಟೆಂಪಲ್, ರಾಮ್ ಟೆಂಪಲಿಂದ ಅದನ್ನೆಲ್ಲ ನೋಡಿಕೊಂಡು ವೀಡಿಯೋ ಮಾಡಿಕೊಂಡು ಮತ್ತು ಹಾಗೆ ಸೈಡಲ್ಲೆಲ್ಲ ಬಂದು ನೋಡ್ತಾ ಇದ್ದೀನಿ. ಫುಲ್ಲು ಮೇಲೆ ಟಾಪಲ್ಲಿಂದ ನೋಡ್ತಾ ಇರೋದ್ರಿಂದ ಬಟ್ ಸಖತ್ತಾಗಿತ್ತು. ನಮ್ಮ ಬೆಂಗಳೂರಲ್ಲಿ ನೋಡಿದಾಗ ಯಾವ ಫೀಲ್ ಕೊಡ್ತಿತ್ತು, ಬಟ್ ಇಲ್ಲಿ ನಂದಿ ಹಿಲ್ಸ್ಗೆ ಹೋದಾಗ ಅದೇ ಥರ ಇಲ್ಲಿ ಬಟ್ ನೋಡಿದ್ರೆ ಇಲ್ಲೊಂಥರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಅದೆಲ್ಲ ನೋಡಿಕೊಂಡು ಮತ್ತು ಹಾಗೆ ಒಂದು ರಾಮಂದು ಕಾಲು ಹೆಜ್ಜೆ ಅಲ್ಲಿ ಒಂದಿದೆ. ಬಟ್ ತುಂಬ ಜನ ನಮಸ್ಕಾರ ಮಾಡಿದ್ರು. ನಾನು ಮಾಡಿಕೊಂಡು ಅಲ್ಲಿಂದ ನೋಡಿ ಮತ್ತು ಲಾಸ್ಟಲ್ಲೆಲ್ಲ ಆಯಿತು ಅಂತ ನೋಡಿ ಹೊರಟೆ ನಾನು. ಅಲ್ಲಿಂದ ಮತ್ತೆ ಸೀದಾ ಕೇಬಲ್ ಕಾರಲ್ಲೇ ಹೋಗಬೇಕು. ರಿಟರ್ನ್ ಹೋಗಬೇಕಾದ್ರೂ ಕೇಬಲ್ ಕಾರಲ್ಲೇ ಇನ್ನೇನು ಹೊರಟಿದ್ದೀನಿ. ಪಾಪ ಆ ಹುಡುಗಿ ಸ್ವಲ್ಪ ಹೆಲ್ಪ್ ಮಾಡಿದ್ದಕ್ಕೆ ಅವಳಿಗೆ ಥ್ಯಾಂಕ್ಸ್ ಹೇಳಿ ಅವಳಿಗೆ ಬಾಯ್ ಅಂತ ಹೇಳಿದೆ. ಬಟ್ ಇದು ನಂದು ಲಾಸ್ಟ್ ವೀಡಿಯೋ, ಇದು ಕೇರಳ ಟ್ರಿಪ್ದು. ಬಟ್ ಇದೇ ಲಾಸ್ಟ್ ವೀಡಿಯೋ ಆಗಿತ್ತು ನಂದು. ಸೊ ಓಕೆ ಗಾಯ್ಸ್, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗಾಯ್ಸ್, ಬಾಯ್.